ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನಿವತ್ತು ನಿಮಗೆ ಹಸಿ ಕೊಬ್ಬರಿಯಿಂದ ಕೊಬ್ಬರಿ ಮಿಠಾಯಿ ಮಾಡೋದು ತೋರಿಸ್ತಾ ಇದ್ದೀನಿ. ಕೊಬ್ಬರಿ ತುರಿ, ಸಕ್ಕರೆ, ತುಪ್ಪ, ಏಲಕ್ಕಿ ಪುಡಿ, ಕಲ್ಲರ್ಸು ಇದಿಷ್ಟಾದರೆ ಸಾಕು ಬೇಕಾಗೋ ಐಟಮ್ಗಳು. ಅದಕ್ಕೆ ನಾನು ಕಾಯಿ ತುರ್ಕೊಂಡು ಒಂದು ಸ್ವಲ್ಪ ಮಿಕ್ಸಿ ಮಾಡ್ಕೊಂಡೇನಿ, ಪುಡಿ ಸಣ್ಣ ಬರಲಿ ಅಂತನ. ತುರಿದಾದರೆ ದಪ್ಪ ಇರುತ್ತೆ, ಅದಕ್ಕೆ ಪುಡಿ ಆಗೋ ರೀತಿ ಮಿಕ್ಸಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಣ್ಣ ಬಂದಿದೆ, ಹಂಗಾಗಿ ಈಗ ಒಂದು ಬೌಲ್ ಸಕ್ಕರೆ ತೊಗೊಂಡಿದ್ದೀನಿ. ಒಂದು ಕಾಯಿ ಕೊಬ್ಬರಿ ಅದು. ಅದಕ್ಕೆ ಸ್ವಲ್ಪ ನೀರು ಹಾಕಿ ಸಕ್ಕರೆ ಪಾಕಕ್ಕೆ ಇಟ್ಕೊಳ್ಳೋಣ. ಅದು ಚೆನ್ನಾಗಿ ಕರಗಿ ಪಾಕಕ್ಕೆ ಬರಬೇಕು. ಇದು ಹಸಿ ಕೊಬ್ಬರಿದು ಕೊಬ್ಬರಿ ಮಿಠಾಯಿ. ಈಗ ನಾವು ದೇವಸ್ಥಾನಗಳಿಗೆಲ್ಲ ಹೋದಾಗ ಆಶೀರ್ವಾದ ಮಾಡಿ ಕಾಯಿ ಕೊಟ್ಟಿರ್ತಾರೆ, ಅದನ್ನು ನಾವು ಚಟ್ನಿ ಅಥವಾ ಸಾಂಬಾರು ಯೂಸ್ ಮಾಡೋಕ್ಕಾಗಲ್ಲ. ಹಾಗಾಗಿ ಸ್ವೀಟೇ ಮಾಡಬೇಕು. ಈ ರೀತಿ ಮಾಡ್ಕೊಂಡು ತಿಂದರೆ ಎಲ್ಲ ಒಂದು ತಿನ್ಬೋದು, ಖುಷಿಯಾಗುತ್ತೆ ಕೊಬ್ಬರಿ ಮಿಠಾಯಿ ಅಂತನ. ಹಾಗಾಗಿ ಮಿಠಾಯಿ ಮಾಡೋದು ತೋರಿಸ್ತಾ ಇದ್ದೀನಿ ಹಸಿ ಕೊಬ್ಬರಿದು. ಹೆಚ್ಚು ಸಕ್ಕರೆ ತಳ ಹಿಡಿಯೋ ರೀತಿ ನೀಟಾಗಿ ಕರಗೋಗಿ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಹೇಗಿದೆ ಅಂತ ನೋಡ್ಬೇಕು. ನಾವು ಹಾಕೋ ಐಟಮ್ಗಳೆಲ್ಲ ಟೇಸ್ಟ್ ಮಾಡಿ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ, ಲೈಕ್ ಕೊಡಿ. ನೀವು ಪ್ರೋತ್ಸಾಹ ಕೊಟ್ಟರೆ ನಾವು ಒಂದೊಂದು ಐಟಮ್ ಮಾಡಿ ತೋರಿಸ್ಬೋದು. ಈಗ ಸಕ್ಕರೆ ಪಾಕ ಆಗೋಕೆ ಇಟ್ಕೊಳ್ಳೋಣ. ಪಕ್ಕದಲ್ಲಿ 1-2 ಸ್ಪೂನ್ ತುಪ್ಪ ಹಾಕ್ಕೊಂಡು ಆ ಕೊಬ್ಬರಿ ತುರಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ, ಹಸಿ ಸ್ಮೆಲ್ ಹೋಗಂಗೆ. ಈ ಕಡೆ ಪಾಕ ಬರೋಕ್ಕೆ ರೆಡಿ ಆಗ್ತಾ ಇದೆ. ಈ ತುಪ್ಪ ಬಿಸಿ ಆಯಿತು, ಅದಕ್ಕೆ ಕಾಯಿ ತುರಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ತಳ ಹೊತ್ತಿದೆ ರೀತಿ ನೀಟಾಗಿ ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ಬಿಸಿ ಮಾಡ್ಕೊಳ್ಳೋಣ. ಸ್ವಲ್ಪ ಹುರ್ಕೊಂಡ್ರೆ ಸಾಕು. ಈ ರೀತಿ ಮಾಡಿಕೊಟ್ರೆ ಮಕ್ಕಳು ಖುಷಿಯಿಂದ ತಿಂತಾರೆ. ಈಗ ಇದಕ್ಕೆ ಏಲಕ್ಕಿ ಪುಡಿ ಹಾಕ್ಕೊಳ್ಳೋಣ ಪಾಕಕ್ಕೆ. ಸ್ವಲ್ಪ ಫುಡ್ ಕಲರ್ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ನೀಟಾಗಿ ಒಂದೆಡೆ ಪಾಕ ಬರೋವರೆಗೂ ಕುದಿಸ್ಕೊಳ್ಳೋಣ. ಹುರಿದಿರೋ ಕೊಬ್ಬರಿ ಪುಡಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಪಾಕ ಎಲ್ಲ ರೆಡಿಯಾಗಿ ಕುದೀತಾ ಇದೆ. ಆಲ್ಮೋಸ್ಟ್ ರೆಡಿ ಆಯ್ತು. ಈಗ ಈ ಹಂತದಲ್ಲಿ ಸ್ವಲ್ಪ ತುಪ್ಪ ಹಾಕೊಳ್ಳೋಣ. ರೆಡಿ ಆಯ್ತಿದ್ದು. ಒಂದು ತಟ್ಟೆಗೆ ಸ್ವಲ್ಪ ತುಪ್ಪ ಸವರಿದರೆ ನೀಟಾಗಿ ತೆಗ್ಲಿಕ್ಕೆ ಬರುತ್ತೆ. ಹಾಗಾಗಿ ತಟ್ಟೆಗೆ ಒಂದು ಸ್ವಲ್ಪ ತುಪ್ಪ, ಒಂದು ಹನಿ ತುಪ್ಪ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ಆ ತಟ್ಟೆಗೆ ರೆಡಿಯಾಗಿರೋ ಕೊಬ್ಬರಿ ಮಿಠಾಯಿ ಹಾಕ್ತಾಯಿದ್ದೀನಿ. ತುಂಬ ಈಸಿಯಾಗಿದೆ, ಆದರೆ ಟೇಸ್ಟಿಯಾಗಿದೆ. ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಜಾಸ್ತಿ ಕೊಬ್ಬರಿ ಇದ್ದಾಗ ಮಾಡ್ಕೊಬೋದು. ಸುಮ್ಮನೆ ಕೊಬ್ಬರಿ ವೇಸ್ಟ್ ಆಗ್ತಾ ಇರುತ್ತೆ. ಹಬ್ಬಗಳಿಗೆಲ್ಲ ಕಾಯಿ ಭಾಳ ಹೊಡೆದಿರ್ತೀವಿ ದೇವರಿಗೆಲ್ಲ. ಈಗ ಒಂದು ತಟ್ಟೆಯಲ್ಲಿ ತಣ್ಣೀರು ಹಾಕಿ ಅದ್ರ ಮೇಲೆ ಇಟ್ಟಿದ್ದೀನಿ ತಣ್ಣಗಾಗಲಿಕ್ಕೆ. ಈಗ ನಮಗೆ ಯಾವ ಶೇಪ್ ಬೇಕು ಆ ಶೇಪು ಕಟ್ ಮಾಡ್ಕೊಬೋದು. ಈಗ ನನ್ನ ಮಗ ಕಟ್ ಮಾಡ್ತಾ ಇದ್ದಾನೆ. ರೆಡಿಯಾಗಿದೆ ಫ್ರೆಂಡ್ಸ್. ಈಗ ಟೇಸ್ಟ್ ಮಾಡೋದೊಂದೇ ಬಾಕಿ ಇರೋದು.
ಫ್ರೆಂಡ್ಸ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಪ್ರೋತ್ಸಾಹ ಎಷ್ಟು ಕೊಡ್ತೀರೋ ಅಷ್ಟು ನಮಗೆ ಖುಷಿಯಾಗುತ್ತೆ. ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಈಗ ಸಣ್ಣ ಪೀಸೆಲ್ಲ ತೆಗೆದಿದ್ದೀವಿ ಫ್ರೆಂಡ್. ಟೇಸ್ಟ್ ಮಾಡಿ ಲೈಕ್ ಕೊಡಿ.